ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಹುರುಳಿಕಾಳಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ 1 ಬೌಲ್ ಹುರುಳಿಕಾಳು, ಹಾಗೆ 2 ಚಮಚ ಕೊತ್ತಂಬರಿ, ಒಂದು ಸ್ವಲ್ಪ ಒಣಕೊಬ್ಬರಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೊದಲಿಗೆ ಹುರುಳಿಕಾಳನ್ನು ಪ್ಯಾನಿಗೆ ಹಾಕಿಬಿಟ್ಟು ಇದನ್ನು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಿ ಹಾಗೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ನೀವು ಕಲರ್ ಚೇಂಜ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ನಾನು ತಣ್ಣಗಾಗೋದಕ್ಕೆ ಒಂದು ಪ್ಯಾನಿಗೆ ಕೊತ್ತಂಬರಿ, ಕರಿಬೇವು ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿಬಿಟ್ಟು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಏನು ಕರಿಬೇವು ಸೊಪ್ಪಿದೆ ಅದು ಕ್ರಿಸ್ಪಿಯಾಗಿ ಮುಟ್ಟಿದರೆ ಪುಡಿ ಆಗುತ್ತೆ, ಆ ರೀತಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಸ್ವಲ್ಪ ಒಣ ಕೊಬ್ಬರಿಯನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದರ ನಂತರನೇ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು. ನೀವು ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕೋಬಹುದು. ಪುಡಿ ಬೆಲ್ಲ ಇದ್ದರೆ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡಿಲ್ಲ. ಇದು ಕಂಪ್ಲೀಟಾಗಿ ಇವಾಗ ತಣ್ಣಗಾಗಿದೆ. ನಾನು ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೇನೆ. ನಾನು ಇದನ್ನು ಕಂಪ್ಲೀಟ್ ತಣ್ಣಗಾದ್ಮೇಲೆ ರುಬ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಪೌಡರ್ ಆಗಿ ಬರುತ್ತೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕಿದರೆ, ಇಲ್ಲ ನೀವು ಈ ಟೈಮಲ್ಲಿ ಸಹ ಸ್ವಲ್ಪ ಪುಡಿ ಬೆಲ್ಲವನ್ನು ಹಾಕ್ಕೊಳ್ಬಹುದು. ಇವಾಗ ರುಬ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಮಿಕ್ಸಿ ಜಾರ್ ಸಹ ಸ್ವಲ್ಪ ಬಿಸಿಯಾಗಿರುತ್ತೆ. ಸೊ ಅದರಿಂದ ಈ ಪುಡಿ ಸಹ ಬಿಸಿಯಾಗಿರೋದ್ರಿಂದ ಇದು ಸಹ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಇವಾಗ ನಾನಿಲ್ಲಿ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿಲ್ಲ ಅಂದರೆ ಚಟ್ನಿ ಪುಡಿ ಸ್ವಲ್ಪ ಕಹಿ ಥರ ಫೀಲ್ ಆಗುತ್ತೆ. ನಿಮಗೆ ಬೇಕು ಅನಿಸಿದರೆ ಬೆಲ್ಲ ಇಲ್ಲ ಸಕ್ಕರೆಯನ್ನು ನೀವು ಇದಕ್ಕೆ ಹಾಕ್ಕೋಬಹುದು. ಇಲ್ಲ ನಿಮಗೆ ಸ್ವಲ್ಪ ಕಹಿನೇ ಇಷ್ಟ ಅಂದರೆ ನೀವು ಹೀಗೆ ಸಹ ತಿನ್ಬಹುದು. ಇದನ್ನು ಬಿಸಿ ಅನ್ನಕ್ಕೆ, ದೋಸೆಗೆ, ಚಟ್ನಿಗೆ, ಇಡ್ಲಿಗೆಲ್ಲ ಯೂಸ್ ಮಾಡ್ಕೋಬಹುದು. ಇವಾಗ ಈ ಚಟ್ನಿ ಪುಡಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.